ಹೃದಯದಲ್ಲಿ ಎದ್ದು ಮೊರೆಯಿಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ದೇವರ ಅತಿ ಪರಿಶುದ್ಧ ನಾಮ ಮಹಿಮೆಗೊಳ್ಳಲಿ. ಈ ಮುಂಜಾನೆಯ ಮುತ್ತಿಗೆ ಸ್ವಾಗತ ಮಾಡಿಕೊಳ್ಳುತ್ತೇನೆ. ಇವತ್ತು ಕೂಡ ನಿಮ್ಮೊಟ್ಟಿಗೆ ಅಮೂಲ್ಯವಾದ ದೇವರ ಆತ್ಮನ ಆಲೋಚನೆಯೊಂದಿಗೆ ನಾವು ಬಂದವರಾಗಿದ್ದೇವೆ. ಸೊ ನಮ್ಮನ್ನು ವೀಕ್ಷಿಸ ದೇವರ ಮಕ್ಕಳೇ, ಇವತ್ತು ನಿಮ್ಮೊಟ್ಟಿಗೆ ದೇವರಾತ್ಮನು ಮಾತಾಡಲು ಬಯಸಲಿರುವಂತಹ ವಾಕ್ಯ ನಮ್ಮೊಟ್ಟಿಗೆ ಜೈಸನ್ ಪಾಸ್ಟರ್ ಇದ್ದಾರೆ. ಅವರು ನಿಮ್ಮೊಟ್ಟಿಗೆ ಆ ವಾಕ್ಯವನ್ನು ಶೇರ್ ಮಾಡಲಿದ್ದಾರೆ. ಸೇವಕರೇ, ಇವತ್ತಿನ ವಾಕ್ಯದ ಸಂದೇಶ ಏನೆಂಬುದಾಗಿ ಬಹಳ ಸೂಪರ್ ವಾಕ್ಯ ನನಗೆ. ಆಮೇನ್. ಜೋಶುವ ಚಾಪ್ಟರ್ 1 ವರ್ಸ್ 6 and 7. ಫಸ್ಟ್ ನಾನು ಇಂಗ್ಲೀಷಲ್ಲಿ ಓದ್ತೇನೆ, ಮತ್ತೆ ತಾವು ಓದಬೇಕು. ಖಂಡಿತವಲ್ಲ. ಜೋಶುವ ಚಾಪ್ಟರ್ 1 verse 6. Be strong and of a good courage, for unto this people shall thou divide an inheritance the land, which I swear unto their fathers to give them. ಮತ್ತೆ 7 ಹೇಳ್ತುಂಟು, 7th ಹೇಳ್ತುಂಟು, only be thou strong and very courageous, that thou mayst observe to do according to all the law which Moses my servant commanded thee. Turn not from it to the right and to the left, that thou mayst prosper whithersoever thou goest. ಆಮೇಲೆ ಕನ್ನಡದಲ್ಲಿ ಈಗ ಒಂದು ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಯಾಕೆಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ನನ್ನ ಸೇವಕನಾದ ಮೋಶೆಗೆ ನಿನಗೆ ಬೋಧಿಸಿದ ಧರ್ಮೋಪದೇಶನೆಲ್ಲ ಕೈಕೊಂಡು ನಡೆಯೋದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು, ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಎಸ್, ಈ ವಾಕ್ಯದೊಂದಿಗೆ ದೇವರ ಆತ್ಮ ನಿಮ್ಮಲ್ಲಿ ಯಾವ ರೀತಿಯಲ್ಲಿ ಮಾತಾಡಿದೆ ದೇವರ? ಈ ದೇವರ ವಾಕ್ಯ ಅಂತ ಹೇಳಿದ್ರೆ ಬಹಳ ಆಳವಾದದ್ದು, ಮಲ್ಟಿಪಲ್ ಮೀನಿಂಗ್ ಕೊಡ್ಬೋದು, ಮಲ್ಟಿಪಲ್ ಸರ್ಮನ್ಸ್ ಇದರಿಂದ ಸಿಕ್ಕಿದಿರ್ಬೋದು. ಆದ್ರೆ ಇವತ್ತು ನಮ್ಗೆ ಏನು ಬೇಕಂತ ಹೇಳಿದ್ರೆ, ಈಗ ಒಂದು ಬಹಳ ಮುಖ್ಯವಾದ ವಿಷಯ, ದೇವರ ದರ್ಶನ ಉಂಟು. ಓಕೆ, ದರ್ಶನ ಸಿಕ್ಕಿದವನಿಲ್ಲ. ವಿಷನ್ ಆಫ್ ಗಾಡ್ ಅಲ್ಲಿ ಉಂಟು, ದೇವರ ವಿಷನ್ ಉಂಟು. ಅದು ಸಿಕ್ಕಿದ ಯಾರಿಗೆ? ಮೋಸಸ್ಗೆ. ಅವನಿಲ್ಲ. ಸ್ಯಾಡ್ ಸ್ಟೋರಿ ಅಂತ ಹೇಳಿದ್ರೆ, ವಿಷನ್ ಸಿಕ್ಕಿದವನಿಲ್ಲ, ಅದು ವಿಷನ್ ಸಿಕ್ಕದವನಿದ್ದಾನೆ. ವಿಷನ್ ಸಿಕ್ಕದವನಿಗೆ ಜೋಶುವ, ವಿಷನ್ ಸಿಕ್ಕಿದವ ಮೋಸಸ್. ಈಗ ದೊಡ್ಡ ಚಾಲೆಂಜ್, ಈ ವಿಷನ್ ಯಾರು ಫುಲ್ಫಿಲ್ ಮಾಡ್ತಾರೆ? ದರ್ಶನವನ್ನು ಯಾರು ನೆರವೇರಿಸ್ತಾರೆ? ನಮಗೆ ಪ್ರತಿಯೊಬ್ಬರಿಗೆ ದರ್ಶನ ಉಂಟು. ನೀನು ಒಂದು ಸಹೋದರಿ ಆಗಿರ್ಬೋದು, ಸಹೋದರನಾಗಿರ್ಬೋದು, ನಿಮಗೆ ದೇವರೊಂದು ದರ್ಶನ ಕೊಟ್ಟಿರ್ತಾರೆ. ನಿಜವಾಗ್ಲೂ ಅದು ದೇವರಿಂದ ಬರೆದ ದರ್ಶನ ಆದರೆ ದೇವರು ಖಂಡಿತ ನೆರವೇರಿಸ್ತಾರೆ. 100% ಶೂರ್ ಆಗಿ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ಬೋದು, ದೇವರಿಂದ ಬಂದ ದರ್ಶನ ಅಟ್ ಎನಿ ಕಾಸ್ಟ್. ಅದು ಎಂತ ಇದು ವಾಕ್ಯ ಹಾಗೆ ಉಂಟು. ಮೋಸಸ್ಗೆ ದೇವರು ಕೊಟ್ಟ ದರ್ಶನ ಸೋತು ಹೋಗ್ಲಿಲ್ಲ. ಅಲ್ಲಿ ದೇವ್ರು ರೈಸ್ ಮಾಡ್ತಾನೆ ಆ ದರ್ಶನ ನೆರವೇರಿಸಲಿಕ್ಕೆ. ಈಗ ಜೋಶುವನಿಗೆ ದೇವರು ನೆರವೇರಿಸ್ತಾನೆ. ಈ ಮನುಷ್ಯನನ್ನು ದೇವರನ್ನು ನೋಡಲಿಲ್ಲ, ದೇವರ ಸಾನ್ನಿಧ್ಯದಲ್ಲಿ ಜಾಸ್ತಿ ಟೈಮ್ ಕಳೆಯಲಿಲ್ಲ. ಸಿಂಪಲ್ ಮ್ಯಾನ್, ಒಂದು ಸರ್ವೆಂಟ್, ಒಂದು ಮೋಸಸ್ನ ಒಂದು ಅಸಿಸ್ಟೆಂಟ್ ಆಗಿ ಬೆಳೆದಂಥ ಈ ಬಾಲಕ ಈಗ ಹೈ ಲೀಡರ್ಶಿಪ್ಪಿಗೆ ಬರ್ತಿದ್ದಾನೆ. ದೇವರ ಪ್ಲಾನ್ ಏನು ಹೇಳಿದ್ರೆ, ನನ್ನ ಗೋಲ್, ನನ್ನ ವಿಷನ್ ಅನ್ನು ನಿನ್ನ ಮುಖಾಂತರ ನೆರವೇರಿಸಬೇಕು. ದಾರಿಯಲ್ಲಿ ಬಿಟ್ಟು ಹಾಕೋ ದೇವರಲ್ಲ. ನಿನಗೆ ವಿಷನ್ ಉಂಟಾ? ನೀನು ಲೀಡರ್ ಆಗಿರ್ಬೋದು, ಇವತ್ತು ಒಂದು ಲೀಡರ್ ಆಗಿರ್ಬೋದು, ಒಂದು ಮಿಷನರಿ ಆಗಿರ್ಬೋದು, ಒಂದು ಯಾವ ಪ್ರೊಫೆಷನಲ್ ವ್ಯಕ್ತಿ ಆಗಿರ್ಬೋದು, ದೇವರನ್ನು ಕೊಟ್ಟ ದರ್ಶನ ಆದರೆ ಅದು ನಿಂತು ಹೋಗೋದಿಲ್ಲ ಎಂಬ ಒಂದನೇ ವಿಷಯವನ್ನು ಈ ಮುಂಜಾನೆ ಮುತ್ತಿನ ಈ ಕಾರ್ಯಕ್ರಮ ಮುಖಾಂತರ ದೇವರ ಸತ್ಯವೇದವು ಮಾತಾಡ್ತಾ ಉಂಟು. ದೇವರಿಂದ ಸಿಕ್ಕಿದ ದರ್ಶನವು ಅದು ಸೋತು ಹೋಗುವುದಿಲ್ಲ, ಅದು ನಿಂತು ಹೋಗುವುದಿಲ್ಲ, ಅದು ಯಾರು ಕೂಡ ಅದನ್ನು ಸ್ಟಾಪ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಟ್ ಎನಿ ಕಾಸ್ಟ್ ಗಾಡ್ ವಿಲ್ ಡೂ ಇಟ್. ಇಲ್ಲ, ಫಸ್ಟ್ ವರ್ಡ್ಸ್ ಏನು ಹೇಳ್ತಾ ಉಂಟು? ಮೊದಲನೇ ವಚನ ಹೇಳ್ತುಂಟು, ಆಫ್ಟರ್ ದ ಡೆತ್ ಆಫ್ ಮೋಸಸ್. ನೋಡಿ, ಆಫ್ಟರ್ ಡೆತ್ ಆಫ್ ಮೋಸಸ್. ಮೋಸಸ್ ಇಲ್ಲ, ಈಗ ದೇವರಿದ್ದಾರೆ, ಹೇಳಿದವರಿದ್ದಾನೆ ಅಲ್ವಾ? ಕೇಳಿದವರಿಲ್ಲ. ಈಗ ಯಾರಿದ್ದಾರೆ? ಈಗ ಜೋಶುವ. ಅದಕ್ಕೆ ಜೋಶುವ ದೇವರು ಕೆಲವು ಒಳ್ಳೆ ಇಂಪಾರ್ಟೆಂಟ್ ಮಾತುಗಳನ್ನು ಕೊಡ್ತಾರೆ. ಜೋಶುವ, ನಿನಗೆ ಬೇಗ ನನ್ನ ಮಿಷನ್ ಅನ್ನು, ನನ್ನ ದರ್ಶನವನ್ನು ನೆರವೇರಿಸಲಿಕ್ಕೆ ನಿನಗೆ ಬೇಕಾಗಿರೋ ಕಾನ್ಫಿಡೆನ್ಸ್ ಇಸ್ ಗಾಡ್ಸ್ ಕಾನ್ಫಿಡೆನ್ಸ್. ನಿಜವಾಗಲೂ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲಿ ಅಗತ್ಯ ಇಲ್ಲ. ದೇವರ ಜೊತೆ ರಿಲೇಶನ್ಶಿಪ್ ಬೇಕಾ? ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅಗತ್ಯ ಇಲ್ಲ, ಗಾಡ್ಸ್ ಕಾನ್ಫಿಡೆನ್ಸ್ ಬೇಕು.
ದೇವರ ಪರಿಶುದ್ಧಾತ್ಮನ ಶಕ್ತಿ ಬೇಕು. ದೇವರ ವಾಕ್ಯ ನಿನ್ನ ಜೊತೆ ಇದ್ದರೆ ನೀನು ಎಲ್ಲಿ ಮುಟ್ಟಬೇಕೋ ಅಲ್ಲಿ ದೇವರು ನಿನ್ನ ಮುಟ್ಟಿಸ್ತಾನೆ. ನಿನ್ನ ಮೇಲೆ ಇರಲಿ, ನಿನ್ನ ಮಕ್ಕಳ ಮೇಲೆ ಇರಲಿ ಪ್ರವಾದನೆಗಳು. ಇಲ್ಲಿ ಅಬ್ರಹಾಮನಿಲ್ಲ, ಇಸಾಕನಿಲ್ಲ, ಯಾಕೋಬನಿಲ್ಲ, ಯಾರೂ ಇಲ್ಲ. ಆದರೆ ಈ ವಾಗ್ದಾನ ಪಡೆದುಕೊಂಡಂಥ ಸಂತಾನಗಳು ಇಲ್ಲಿ ಉಂಟು. ಇವರು ಅಬ್ರಹಾಮನನ್ನು ಕೂಡ ನೋಡಲಿಲ್ಲ, ಆದರೆ ಇವರು ಇಲ್ಲಿದ್ದಾರೆ. ಆ ದೇವರು ಎಷ್ಟು ನಂಬಿಗಸ್ತ ನೋಡಿ. ನಿಜ, ಖಂಡಿತವಾಗ್ಲು. ಗಾಡ್ ಇಸ್ ಅ ಫೇತ್ಫುಲ್ ಗಾಡ್ ಆಲ್ವೇಸ್, ಯಾವಾಗಲೂ. ಎಸ್, ಮನುಷ್ಯ ನಂಬಿಗಸ್ತನಲ್ಲದಿದ್ದರೆ ದೇವರು ನಂಬಿಗಸ್ತು. ದೇವರು ಆತನ ಗುಣವನ್ನು ತ್ಯಜಿಸುವುದಿಲ್ಲ. ಇಲ್ಲ. ನೀನು ಒಂದು ಏನು ಹರಟೆ ಬುದ್ಧಿಯವನಾಗಿರ್ಬೋದು, ಒಂದು ಮೋಸದ ಬುದ್ಧಿ ಆಗಿರ್ಬೋದು, ಏನಾದರೂ ಕೂಡ ದೇವರ ಸ್ವಭಾವ ದೇವರು ಚೇಂಜ್ ಮಾಡಿ ಬದಲಾವಣೆ ದೇವರು ಇದ್ದ ಹಾಗೆ ಇರ್ತಾನೆ. ಈ ವಾಕ್ಯ ಮುಖಾಂತರ ಅದೇ ಕಲಿತೇವೆ ನಾವು. ಯೆಹೋಶುವ, ನನಗೆ ನೀನು ಸಾಕು, ನನ್ನ ದರ್ಶನ ನೆರವೇರಿಸಲಿಕ್ಕೆ ಈ ಜನರನ್ನು ವಾಗ್ದಾನ ಸ್ಥಳಕ್ಕೆ ನೀನು ಕೊಂಡು ಹೋಗಬೇಕು. ಹೌದು, ಆಮೆನ್. ದಟ್ಸ್ ಅ ಬ್ಯೂಟಿ ಆಫ್ ದಿಸ್. ಅದೇ ಯೇಸುಸ್ವಾಮಿ ಮುಖಾಂತರವಾಗಿ ಪರಿಶುದ್ಧಾತ್ಮನು ಕೂಡ ನಮ್ಮನ್ನು ವಾಗ್ದಾನ ಸ್ಥಳಕ್ಕೆ ನಡೆಸ್ತಿದ್ದಾನೆ ಅಲ್ವಾ? ಆ ನಿತ್ಯತೆಗೆ ದೇವರು ನಡೆಸ್ತಿದ್ದಾನೆ. ಯೇಸು ಸ್ವಾಮಿಯನ್ನು ನಾವು ನೋಡಿಲ್ಲ, ಆದರೆ ಯೇಸು ಸ್ವಾಮಿಗೆ ಸಿಗಿದಂಥ ಆ ದರ್ಶನ ನಾವು ಅದರ ಒಳಗಾಗಿದ್ದೇವೆ. ನಮ್ಮನ್ನು ಕೂಡ ಅದನ್ನೇ ಕಂಪೇರ್ ಮಾಡುವುದು. ಅಲ್ಲಿಗೆ ನಿತ್ಯತೆಗೆ ನಡೆಸುವಂಥ ದೇವರಾಗಿದ್ದಾನೆ. ನಿಜ ನಿಜ ನಿಜ. ಸೊ ನಮಗೆ ಬೇಕಾಗಿರೋ ಏನು ಮೇನ್ ಕ್ವಾಲಿಟಿ, 3 ಕ್ವಾಲಿಟಿ ಸಾಕು. ಧೈರ್ಯದಲ್ಲಿರೋ, ನೀನು ಧೈರ್ಯದಲ್ಲಿ ಇರಬೇಕು. ಅದಕ್ಕೆ ಯೋಚನೆ ದೇವರು ಹೇಳ್ತಾನೆ, ಬಿ ಆಫ್ ಗುಡ್ ಕರೇಜ್. ಎಸ್, ಇದು ನನ್ನ ಕೆಲಸ ಮಾರ, ನಿಂದ ಅಲ್ಲ. ಇದಕ್ಕೆ ಕತ್ತಿ ಆಯುಧಗಳ ಅಗತ್ಯ ಇಲ್ಲ. ದೇವರ ಜೊತೆ ಹೋರಾಟ ಮಾಡಬೇಕಾದ್ರೆ ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್ ಆಗಿ ಮಾಡೋ ಅಗತ್ಯ ಇಲ್ಲ. ನಾವು ಧೈರ್ಯವಾಗಿ ನಿಂತರೆ ಸಾಕು, ಹೀಗೆ ಬೋಲ್ಡ್ ಆಗಿ, ಸ್ಟ್ರೈಟ್ ಆಗಿ. ದಾವಿದನ ಹಾಗೆ ಗೋಲೆತ್ ನಮ್ಮದು ಧೈರ್ಯವಾಗಿ ನಿಂತರೆ ಸಾಕು, ಹೀಗೆ ಅಂತ ಜನರನ್ನು ದೇವರು ಹುಡುಕ್ತಿದ್ದ. ನಿಜವಾಗ್ಲು, ಖಂಡಿತವಾಗ್ಲು. ಅದಕ್ಕೆ ನಾವು ಕ್ರೈಸ್ತರು ಯಾವುದಕ್ಕೆ ಭಯಪಡೋದಿಲ್ಲ. ಯಾಕಂತೇಳಿದ್ರೆ ನಮಗೋಸ್ಕರ ಯುದ್ಧ ಮಾಡುವವನು ದೇವರಾಗಿದ್ದಾನೆ. ಬ್ಯಾಟಲ್ ಬಿಲಾಂಗ್ಸ್ ಟು ಗಾಡ್. ಇದು ನಿನ್ನ ಶಕ್ತಿಯಲ್ಲಿ ಆಗುವಂಥ ಕೆಲಸವಲ್ಲ. ಈ ಲೋಕದಲ್ಲಿ ಕೂಡ ನಮ್ಮ ವಿರುದ್ಧವಾಗಿ ಹಲವಾರು ಜನರು ಎದ್ದು ನಿಲ್ಬೋದು. ಹೌದೌದು. ಅದು ಯುದ್ಧ ಯಾರದು? ದೇವರದು. ನಿನ್ನ ವಿರುದ್ಧವಾಗಿ ನಮಗೆ ದರ್ಶನ ಕೊಟ್ಟವರು, ದೇವರ ವಾಕ್ಯ ಹೇಳ್ತದೆ, ನಾನು ಸಭೆಯನ್ನು ಸ್ಥಾಪಿಸುವೆನು, ನನ್ನ ಮಿಷನನ್ನು ನಾನು ಕಂಪ್ಲೀಟ್ ಮಾಡುತ್ತೇನೆ, ನೀನು ನಿಂತರೆ ಸಾಕು, ಪರಿಶುದ್ಧಾತ್ಮ ನಿನಗೋಸ್ಕರ ದೇವರು ಕೆಲಸ ಮಾಡೋನಾಗಿದ್ದಾನೆ. ಈ ಸುದ್ದಿ ಮಾತು, ಅಲ್ವಾ, ಏನೆಲ್ಲ ನ್ಯೂಸೆಲ್ಲ ಕೇಳಿ ನಾವು ಡಿಸ್ಕರೇಜ್ ಆಗೋದು ಬೇಡ. ಅಲ್ಲೇ ದೇವರು ಹೇಳ್ತಾನೆ, ಬಿ ಆಫ್ ಗುಡ್, ಡಿಸ್ಕರೇಜ್ ಆಗಬೇಡ, ನೀನು ಧೈರ್ಯದಿಂದ ಇರು. ನಾವು ಡಿಸ್ಕರೇಜ್ ಆಗೋದು ಹೇಗೆ? ನ್ಯೂಸ್ ಕೇಳಿ ಡಿಸ್ಕರೇಜ್ ಆಗ್ತೇವೆ, ಡಾಕ್ಟರ್ಸ್ ರಿಪೋರ್ಟ್ ಕೇಳಿದ್ದು, ಈ ಲೋಕದ ಎಲ್ಲ ವಿಷಯಗಳು ನಾವು ಕೇಳಿ ಡಿಸ್ಕರೇಜ್ ಆಗೋದು. ಡಾಕ್ಟರ್ಸ್ ರಿಪೋರ್ಟ್ ಕೇಳಿ ಕೂಡ ಹೌದು ಡಿಸ್ಕರೇಜ್. ಮನುಷ್ಯರ ಮಾತು ಕೇಳಿದ ತಕ್ಷಣ ಭಯಪಟ್ಬಿಡ್ತಾರೆ. ಡಾಕ್ಟರ್ ರಿಪೋರ್ಟ್ ನೋಡಿದ ಕೂಡ ಡಿಸ್ಕರೇಜ್ ಆಗ್ತದೆ. ಅದಕ್ಕೆ ಆಕ್ಷನ್ ಪ್ಲಾನ್ ನಾವು ನೋಡೋದಿಲ್ಲ. ಏನು ಮಾಡಬೇಕು, ನಾನು ಹೇಗೆ ಹೆಲ್ತನ್ನು ಮೇಂಟೈನ್ ಮಾಡಬೇಕು, ಹೇಗೆ ಫ್ಯಾಮಿಲಿ ಮೇಂಟೈನ್ ಮಾಡಬೇಕು, ಹೇಗೆ ಬಿಸ್ನೆಸ್ ಹೇಗೆ ಮುಂದೆ ಹೋಗಬೇಕು, ನನ್ನ ಗುರಿ ಯಾವ ರೀತಿ ಮುಟ್ಟಬೇಕು ಎಂಬ ಆಕ್ಷನ್ ಪ್ಲಾನ್ ದೇವರಿಂದ ಕೇಳಿ. ನಿಜ ನಿಜ. ಈ ಮರುಭೂಮಿಯಲ್ಲಿ ಈ ಜನರು ನಡೆಸಬೇಕಾದ್ರೆ ಈ ಲೋಕದಲ್ಲಿ ಕೂಡ ದೇವರು ನಡೆಸ್ತಾರೆ. ನಿಜವಾಗ್ಲು, ಖಂಡಿತ ಅದ್ಭುತವಾಗಿ ನಡೆಸ್ತಾರೆ. ಹೌದು, ನಿಜವಾಗ್ಲು. ವೀಕ್ಷಕರ ಧೈರ್ಯ ಹೊಂದಿ, ಕ್ರಿಸ್ತನಲ್ಲಿ ಧೈರ್ಯ ಹೊಂದಿ. ಆಮೆನ್. ದೇವರು ನಿಮ್ಮನ್ನು ಬಲಪಡಿಸ್ತಾ ನಡೆಸ್ತಾನೆ. ಖಂಡಿತ. ಮತ್ತು ದೇವರು ಹೇಳುವ 2 ಮಾತು, ನಿನ್ನ ಹೃದಯ. ಅದು ಕೊನೆಯದಾಗಿ ಬಹಳ ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ರೆ, ನಾವೇನು ಮಾಡಬೇಕು? ಈ ದೇವರು ಕೊಟ್ಟಂಥ ಈ ಪುಸ್ತಕವನ್ನು ಮರೆಯಬಾರ್ದು ಅಲ್ವಾ? ಈ ಲಾ ಪ್ರಕಾರ ಹೋಗ್ಬೇಕು. ನಮಗೊಂದು ಸ್ಟ್ರಾಟಜಿ ಉಂಟು, ಪ್ಲಾನ್ ಉಂಟು. ಈ ಲಾ ಏನು ಹೇಳ್ತದೆ ಉಂಟು? ಲಾ ಆಫ್ ಮೋಸಸ್. ದೇವರು ಕೊಟ್ಟ ಈ ಕಟ್ಟಳೆಗಳನ್ನು, ಅದಕ್ಕೆ ಹೇಳ್ತು, ಅಬ್ಸರ್ವ್ ಟು ಡೂ ಅಕಾರ್ಡಿಂಗ್ ಟು ಆಲ್ ದ ಲಾ. ನಿಮಗೆ ನನಗೆ ಇರೋದು ಒಂದೇ ವಿಷಯ, ಅದು ಮಾಡಿದ್ರೆ ಸಾಕು. ಕ್ರಿಸ್ತನ ಟೀಚಿಂಗ್ಸಲ್ಲಿ ಇದ್ದರೆ ಸಾಕು. ನನ್ನ ಬಂಡೆ ಮೇಲೆ ನೀನು ನಿಲ್ಲುದಾದ್ರೆ ಸಾಕು. ರೈತನು ಬೀಜವನ್ನು ಬಿತ್ತುವಂತೆ, ಒಳ್ಳೆ ನೆಲಕ್ಕೆ ಬಿದ್ದಂಥ ಬೀಜ ಅದು ಫಲ ಕೊಡ್ತದೆ 100ರಷ್ಟು. ನಮ್ಮ ಡ್ಯೂಟಿ ಅಂತೂ ಕ್ರಿಸ್ತನ್ ನಿಲ್ಬೇಕು. ಎಡಕ್ಕಾದ್ರೂ ಬಲಕ್ಕಾದ್ರೂ ಹೋಗ್ಬಾರ್ದು. ನಾವು ಲೈಫಲ್ಲಿ ಮಾಡಬೇಕೇನು ಏನಂತ ಹೇಳಿದ್ರೆ, ಕೆಲವು ಸಂಗತಿಗಳು ನಾವು ಮಾಡಬೇಕು. ಪರ್ಸನಲ್ ರಿಲೇಶನ್ಶಿಪ್ ಬೇಕು, ವಾಕ್ಯ ಓದುವಂಥ ಒಂದು ಪ್ರಾಕ್ಟೀಸ್ ನಮಗೆ ಬೇಕು, ಫೆಲೋಶಿಪ್ಪಿಗೆ ಹೋಗುವಂಥ ಪ್ರಾಕ್ಟೀಸ್ ಬೇಕು. ಚರ್ಚನ್ನು ಬಿಟ್ಟು ಬಿಡಬೇಡಿ. ಅಟ್ ಎನಿ ಕಾಸ್ಟ್ ಸಂಡೇ ಚರ್ಚಿಗೆ ಹೋಗಿ, ಹೃದಯದಿಂದ ಹೋಗಿ, ಔಟ್ ಆಫ್ ಪ್ರೆಷರ್ ಅಲ್ಲ. ಮತ್ತು ನಮ್ಮ ಲೈಫಲ್ಲಿ ಡೈಲಿ ಪ್ರೇಯರ್ ಲೈಫ್ ಬೇಕು, ವಾಕ್ಯ ಓದುವಂಥದ್ದು ಬೇಕು. ಇದೆಲ್ಲ ನಮ್ಮನ್ನು ದೇವರ ಜೊತೆ ಟ್ಯೂನ್ ಆಗಿರ್ತದೆ. ನಿಜವಾಗ್ಲು ಅಲ್ವಾ? ಬಸ್ ಏನು ಹೇಳ್ತೀರಿ? ಖಂಡಿತ. ನಾವು ಎಲ್ಲಿ ಮುಟ್ಟಬೇಕೋ ಅದಕ್ಕೆ ಇದೇ ನಮಗೆ ಸಪೋರ್ಟ್ ಅಷ್ಟೇ. ನಿಜವಾಗ್ಲು ಹೌದು. ಒಳ್ಳೆ ಒಂದು ಸಂಗತಿ ಬೇಕು. ಎಲ್ಲರ ಸಂಗತಿ ಮಾಡುವಂತಲ್ಲ, ಒಳ್ಳೆ ದೇವರ ದೈವಿಕವಾಗಿರುವಂಥ, ಅಭಿಷಿಕ್ತರಾಗಿರುವಂಥ, ಒಳ್ಳೆ ಗುಣಗಳಿರುವಂಥ ಜನರೊಟ್ಟಿಗೆ ನೀವು ಫೆಲೋಶಿಪ್ ಇರಬೇಕು. ಚರ್ಚಿಗೆ ಕನೆಕ್ಟ್ ಆಗಿ ಲಾರ್ಡ್ಸ್ ಸಪ್ಪರ್ ತಗೊಳ್ಳಿ. ತುಂಬ ವಿಷಯಗಳುಂಟು. ಲಾರ್ಡ್ಸ್ ಸಪ್ಪರ್ ತಗೊಳ್ಳಿ, ಕರ್ತನ ಮೇಜಿಗೆ ಭಾಗವಹಿಸಿ. ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಟು ಗೆಟ್ ಕನೆಕ್ಟೆಡ್ ವಿತ್ ಕ್ರೈಸ್ಟ್. ಇದನ್ನೆಲ್ಲ ಕಟ್ಟಳೆಯಾಗಿ ಪಾಸ್ ಓವರ್ ಉಂಟು. ಅದೇನು ನಮ್ಮ ವಾಟ್ಸಪ್ ಮೆಡಿಕಲ್ ನೋಡಬೇಕು, ಲಾರ್ಡ್ ಸಪ್ಪರ್. ಅದಕ್ಕೆ ನಾವು ಕನೆಕ್ಟ್ ಆಗಿರಬೇಕು, ಅದನ್ನು ಟೈಮ್ಗೆ ನಾವು ತಗೊಳ್ಬೇಕು. ಅಲ್ಲಿ ಬಂದು ಇಂಟಿಮೆಸಿ ಬೆಳೆಸೋದಾದರೆ ನಮ್ಮನ್ನು ದೇವರು ಎಲ್ಲಿ ಮುಟ್ಟಿಸಬೇಕು ಅಲ್ಲಿ ಮುಟ್ಟಿಸುವಂಥ ಜವಾಬ್ದಾರಿ ಆಗ್ತದೆ. ಸೊ ಡು ನಾಟ್ ಫಿಯರ್, ಡು ನಾಟ್ ಬಿ ಡಿಸ್ಕರೇಜ್, ಅಬೈಡ್ ಆ್ಯಂಡ್ ಅಬ್ಸರ್ವ್ ದ ಲಾ ಆಫ್ ದ ಲಾರ್ಡ್. ದೇವರು ಕೊಟ್ಟಿರೋ ಕಟ್ಟಳೆಗಳನ್ನು ನೀನು ಪಾಲಿಸುವುದಾದರೆ ನೀನು ಎಲ್ಲಿ ಮುಟ್ಟಬೇಕೋ ದೇವರು ನಿಮ್ಮನ್ನು ಮುಟ್ಟಿಸ್ತಾನೆ.
ಅದಕ್ಕೆ ವಾಕ್ಯ ಹೇಳುತ್ತಿಲ್ಲ, ನಾನು ಮೋಶೆ ಸಂಗಡ ಇದ್ದ ಹಾಗೆ ಜೋಶ ನಿನ್ನೊಟ್ಟಿಗೆ ನಾನು ಇರ್ತೇನೆ. ಸಾಕಲ್ಲ? ಇದೆಲ್ಲ ಮಾಡಿದ್ರೆ ಖಂಡಿತ ದೇವರೊಟ್ಟಿಗೆ ಇರ್ತಾನೆ. ಸಿಂಪಲ್ ಮ್ಯಾನ್. ನಿಜವಾಗ್ಲು ನಾವು ಸಿಂಪಲ್, ಯೋಶನಾಗಿ ನಾವು ಸಿಂಪಲ್. ಹೌದು, ಬಹಳ ಸೇವಕರಾಗಿದ್ದಾನೆ, ಏನು ನೋಡ್ಲಿಲ್ಲ ದೇವರ ಜೊತೆ, ಅಷ್ಟೊಂದು ದೊಡ್ಡ ಅನುಭವ ಇಲ್ಲ, ಏನಿಲ್ಲ. ಅದರ ದೇವರ ವಾಕ್ಯವನ್ನು ಆತನು ಒಳಗಿಟ್ಟನು. ಖಂಡಿತ ಆತನು ಡಿಸ್ಕರೇಜ್ ಆಗಲಿಲ್ಲ. ಆತನ ಹಾರ್ಟಲ್ಲಿ ಇರುವಂಥ ಹೋಪನ್ನು ಆತನು ಬಿಟ್ಟು ಬಿಡಲಿಲ್ಲ. ಆ ಮುಂದಕ್ಕೆ ಆ ಭೂಮಿಗೆ ಆತನು ದೇವರಿಗೆ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾದರೆ ದೇವರು ನೆರವೇರಿಸೋ ದೇವರಾಗಿದ್ದಾನೆ. ಖಂಡಿತ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಮಿಷನ್ ಕೊಟ್ಟಿರು. ನೀನು ನೆರೆಸೊಳ್ಳೋ ಅಗತ್ಯವಿಲ್ಲ. ನೀನು ದೇವರ ದರ್ಶನ ಕೊಟ್ಟಿದ್ದಾನೆ. ಅದು ಬೀಜಾಗಿ ಒಳಗೆ ಉಂಟ, ಅದು ಮೊಳಕೆ ಬರುತ್ತದೆ, ದೊಡ್ಡ ಮರವಾಗುತ್ತದೆ. ಆ ಗಾರ್ಡನಲ್ಲೇ ಸಾಸಿವೆ ಮರದಾಗ ದೇವರು ಹೇಳಿದಾಗೆ ದೊಡ್ಡದಾಗಿ ಬೆಳೀತದೆ. ಈ ಧೈರ್ಯ, ನಿಮಗೆ ಸಪೋರ್ಟ್ ಇಲ್ವಾ, ಜನರ ಸಪೋರ್ಟ್ ಇಲ್ವಾ, ಫ್ಯಾಮಿಲಿ ಸಪೋರ್ಟ್ ಇಲ್ವಾ, ಇಫ್ ಯು ಆರ್ ಒನ್ ಪರ್ಸನ್ ಲೈಕ್ Abraham and Joseph, God will raise you up and bring you to that position. God will honor you because this word comes from the Lord. ನಾವು ಫಸ್ಟ್ ಎಪಿಸೋಡಲ್ಲಿ ಹೇಳಿದ ಹಾಗೆ ಅದು ದೇವರ ವಾಕ್ಯ, ಅದು ಸೋತು ಹೋಗುವುದಿಲ್ಲ. So this is a promise and a prophetical word for everyone. ಎಲ್ಲ ವೀಕ್ಷಕರಿಗೆ ಅವರಿಂದ ಈ ರೀತಿಯಾದ ಪಕ್ಷ. ನೀನು ಜೀವಿತದಲ್ಲಿ ನೀನು ಕಾನ್ಫಿಡೆನ್ಸ್ ನಷ್ಟವಾಗಿ, ನೀ ಕಾನ್ಫಿಡೆನ್ಸ್ ಇಲ್ಲದೆ ಬದುಕು ಬೇಡ. ಒಂದು ಕಾನ್ಫಿಡೆನ್ಸ್ ಇದ್ದು ಧೈರ್ಯದಿಂದ ಬದುಕು. ದೇವರು ನಿನಗೋಸ್ಕರ, ಕುಟುಂಬಕ್ಕೋಸ್ಕರ ಅದ್ಭುತಗಳನ್ನು ದೇವರು ಮಾಡೋ ದೇವರಾಗಿದ್ದಾನೆ. ಖಂಡಿತ ನಾವು ಈ ಸಮಯದಲ್ಲಿ ನಮ್ಮ ವೀಕ್ಷಕರಿಗೆ ಪ್ರಾರ್ಥನೆ ಮಾಡುವ, ಖಂಡಿತವಾಗ್ಲೂ ಪ್ರಾರ್ಥನೆ ಮಾಡುವ. ನೀವು ಪ್ರಾರ್ಥನೆ. ಓ ಲಾರ್ಡ್ ಗಾಡ್ ಮಾಸ್ಟರ್, ದ ಕ್ರಿಯೇಟರ್ ಆಫ್ ದ ಯೂನಿವರ್ಸ್, ದರ್ಶನ ಕೊಡುವವನೇ, ಜನರ ಮನಸ್ಸನ್ನು ಅರಿವವನೇ ಕರ್ತನೆ, ವೀಕ್ಷಕರಲ್ಲಿ ಕರ್ತನೆ ಈಗ ಪ್ರಾರ್ಥಿಸಬೇಕಾದ್ರೆ ದರ್ಶನ ಸಿಕ್ಕಿದವರು, ದೇವರ ಸ್ವಪ್ನ ಸಿಕ್ಕಿದವರು, ದೇವರ ಕಿವಿಯಲ್ಲಿ ಮಾತು ಕೇಳಿದವರು ಕರ್ತನೆ, ಅವರು ಹೆತ್ತವರಾಗಿರ್ಬೋದು, ಮಕ್ಕಳಾಗಿರ್ಬೋದು ಕರ್ತನೆ, ಆ ಜನಾಂಗಕ್ಕೆ ನೀನು ಹೇಳಿದ ಮಾತು, ಓ ಕರ್ತನೆ, ಈ ಸ್ವಾಮಿ ಈ ಮಕ್ಕಳ ಮೇಲೆ ಕರುಣಿಸು. ಅವರು ಕರ್ತನೆ ಅವರ ಓಟದಲ್ಲಿ ಅವರು ಮುಂದೆ ಹೋಗಬೇಕು, ಈ ಲೋಕದಲ್ಲಿ ಅವರು ಸ್ಥಾಪಿತಗೊಳ್ಳಬೇಕು, ಎಸ್ಟಾಬ್ಲಿಷ್ ಆಗಬೇಕು. ಲಾರ್ಡ್, ವಿ ಪ್ರೇ ಇನ್ ದ ನೇಮ್ ಆಫ್ ಜೀಸಸ್ ದಟ್ ಆಸ್ ದ ವರ್ಡ್ ಆಫ್ ದ ಲಾರ್ಡ್ ಸೇಸ್, ನೀವು ಹೇಳಬೇಕು ಯೇಸುವಿನ ನಾಮದಲ್ಲಿ ಎಲ್ಲ ಭಯ ಹೊರಟೋಗ್ಲಿ, ಎಲ್ಲ ನಿರಾಶೆ ಹೊರಟೋಗ್ಲಿ. ನನಗೆ ಸಿಕ್ಕಿದ ದರ್ಶನ ದೇವರಿಂದ, ನನ್ನ ಹತ್ರ ದೇವರು ಭವಿಷ್ಯದ ಬಗ್ಗೆ ಮಾತಾಡಿದ್ದಾನೆ, ನನ್ನ ಹತ್ರ ದೇವರು ಕರ್ತನೆ ಈ ರೀತಿಯಾಗಿ ಸ್ವಪ್ನವನ್ನು ತೋರಿಸಿದ್ದಾನೆ, ಅದು ನೆರವೇರಿಸೋ ದೇವರು ಆಗಿದ್ದಾನೆ. ಸ್ವಾಮಿ, ನಾನು ನಿನ್ನ ಕಟ್ಟಳೆಗಳನ್ನು ಅನುಸರಿಸಿ ನಿನ್ನ ಜೊತೆ ಬಾಳುವಂಥ ಜೀವಿತ ಇವತ್ತಿನಿಂದ ಕರ್ತನ ಆರಂಭವಾಗಲಿ. ನಾವೆಲ್ಲರನ್ನ ಆಶೀರ್ವದಿಸ್ತೇವೆ, ಬಲಪಡಿಸಿ ಅವರನ್ನು ನಡೆಸೋ ದೇವರಾಗಿದೆ. ಸ್ತೋತ್ರ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆ. ಆಮೆನ್, 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 ಆಮೆನ್. ಪ್ರಿಯರೇ, ದೇವರು ಈ ವಾಕ್ಯದ ನಿಮ್ಮನ್ನು ಆಶೀರ್ವದಿಸಲಿ. ಈ ಮುಂಜಾನೆ ವೇಳೆಯಲ್ಲಿ ಧೈರ್ಯವಾಗಿರಿ, ಸ್ಥಿರಚಿತ್ತರಾಗಿರಿ, ಎಡಕ್ಕೆ ಬಲಕ್ಕೆ ಹೋಗಬೇಡಿ, ಕ್ರಿಸ್ತನೊಟ್ಟಿಗೆ ವಾಸ ಮಾಡಿ, ವಾಕ್ಯದಲ್ಲಿ ಜೀವಿಸಿ, ಪ್ರಾರ್ಥಿಸಿ, ದೇವರನ್ನು ಹೆಚ್ಚಾಗಿ ಆಶೀರ್ವದಿಸ್ತಾನೆ. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಅಸ್. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ವಂಡರ್ಫುಲ್ ಡೇ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ 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 ನಮ್ಮ ಬಯಕೆ, ಇದುವೇ 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 ನಮ್ಮ ಗುರಿಯು, ಇದುವೇ 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 ನಮ್ಮ ಬಯಕೆ, ಇದುವೇ 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 ನಮ್ಮ ಗುರಿಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದು.